ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ನೀವು ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಅಪ್ಲೈ ಮಾಡಿದ್ದೀರಿ ಮತ್ತು ನೀವು ಕೌನ್ಸಿಲಿಂಗ್ಗೆ ಕಾಯ್ತಾ ಇದ್ದೀರಿ. ಸೊ ಈ ಮಧ್ಯದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಆನ್ಲೈನ್ ಮುಖಾಂತರನೇ ಆರಂಭವಾಗಿದೆ. ಭಾಳಷ್ಟು ವಿದ್ಯಾರ್ಥಿಗಳು ರಿಜೆಕ್ಟ್ ಅಂತ ಬರ್ತಾ ಇದೆ. ಸೊ ರಿಜೆಕ್ಟ್ ಅಂತ ಬಂದಿದ್ದರೆ ಲಾಗಿನ್ ಮಾಡಿಕೊಂಡು ನೀವು ನಿಮ್ಮ ಸ್ಟೇಟಸಲ್ಲಿ ಏನು ರಿಜೆಕ್ಟ್ ಆಗಿದೆ ಅದನ್ನು ಅಲ್ಲಿ ಬರೆದಿರ್ತಾರೆ. ಲಾಗಿನ್ ಮಾಡಿದಾಗ ನಿಮಗೆ ಅಪ್ಲಿಕೇಶನ್ ಒಳಗಡೆ ಗೊತ್ತಾಗುತ್ತೆ. ಅದನ್ನು ನೋಡಿಕೊಂಡು ಅದನ್ನು ಮತ್ತೆ ಅಪ್ಲೋಡ್ ಮಾಡಬೇಕಾಗತ್ತೆ. ಅಂದರೆ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿಬಿಟ್ರೆ ಅದು ರಿಜೆಕ್ಟ್ ಆಗಿರುವಂಥದ್ದು ಅಕ್ಸೆಪ್ಟ್ ಆಗಿಬಿಡುತ್ತೆ. ಸೊ ಹೀಗಾಗಿ ಅವುಗಳನ್ನು ಕೂಡ ಈಗ ಕಾರ್ಯ ನಡೆದಿದೆ. ಈ ಮಧ್ಯದಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ನಮಗೆ ಕಾಮೆಂಟ್ ಹಾಕಿರುವಂಥದ್ದು, ನಾವು ಲಾಗಿನ್ ಮಾಡಿದಾಗ ನಮ್ಮಗಳಿಗೆ ಅಲ್ಲಿ ಇಂಟಿಮೇಷನ್ ಲೆಟರ್ ಅಂತ ಕಾಣಿಸ್ತಾ ಇದೆ. ಅದರ ಬಗ್ಗೆ ಮಾಹಿತಿ ಕೂಡ ಅದನ್ನು ನಾವು ಈಗ ಡೌನ್ಲೋಡ್ ಮಾಡೋಕ್ಕೆ ಹೋದರೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಅದನ್ನು ನಿಮ್ಗೆ ತೋರಿಸ್ತೀನಿ ಇಲ್ಲಿ. ಸೊ ಯಾವಾಗ ನೀವು ಅಪ್ಲಿಕೇಶನ್ ಇದನ್ನು ಲಾಗಿನ್ ಮಾಡ್ತೀರಾ, ಲಾಗಿನ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ನಿಮಗೆ ಇಲ್ಲಿ ಒಂದು ಏನಪ್ಪ ಅಂದರೆ ಇಂಟಿಮೇಷನ್ ಲೆಟರ್ ಇಲ್ಲಿ ಕಾಣಿಸ್ತದೆ ಗೊತ್ತಾ, ಇದು ಇಂಟಿಮೇಷನ್ ಲೆಟರ್ ಅಂತಿದೆ. ಅದಕ್ಕೆ ಕ್ಲಿಕ್ ಮಾಡಿದರೆ ಅದು ಡೌನ್ಲೋಡ್ ಆಗೋದಿಲ್ಲ. ಸೊ ಇದು ಎದಕ್ಕಿದೆ, ಇದರ ಉಪಯೋಗ ಏನು, ಓಕೆನಾ? ಸೊ ಏನಂತಂದರೆ ಈ ಇಂಟಿಮೇಷನ್ ಲೆಟರ್ ಇನ್ ಕೇಸ್ ಆಫ್ ನಿಮಗೇನಾದರೂ ಆಫ್ಲೈನ್ ಕೌನ್ಸ್ಲಿಂಗ್ ಮಾಡಿದರೆ, ನೆನಪಿಟ್ಟುಕೊಳ್ಳಿ, ಆಫ್ಲೈನ್ ಕೌನ್ಸ್ಲಿಂಗ್ ಅಂದರೆ ನೀವು ಬೆಂಗಳೂರಿಗೆ ಹೋಗಿ ಬೋರ್ಡಿಗೆ ಹೋಗಿ ಸೀಟ್ ತೊಗೊಂಬರ್ಲಿಕ್ಕೆ ಏನಾದರೂ ಕರೆದರೆ ಆವಾಗ ನೀವು ಈ ಒಂದು ಇಂಟಿಮೇಷನ್ ಲೆಟ್ರನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಅವ್ರು ಏನಾದರೂ ಆಫ್ಲೈನ್ ಕೌನ್ಸ್ಲಿಂಗ್ ಮಾಡಿದರೆ ಅಷ್ಟೇ ಅದನ್ನು ಆ್ಯಕ್ಟಿವ್ ಮಾಡಿಕೊಡ್ತಾರೆ. ನಿಮಗೆ ಆ್ಯಕ್ಟಿವ್ ಮಾಡಿಕೊಂಡು ಈ ಒಂದು ಇಂಟಿಮೇಷನ್ ಲೆಟ್ರನ್ನು ಡೌನ್ಲೋಡ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಆಫ್ಲೈನ್ ಕೌನ್ಸ್ಲಿಂಗ್ ಇದ್ದಾಗ. ಉದಾಹರಣೆಗೆ 3ನೇ ರೌಂಡು 4ನೇ ರೌಂಡಿಗೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಉಳಿದಿರೋ ಸೀಟ್ಗಳನ್ನು ಬೆಂಗಳೂರಿಗೆ ಕರೆದೇ ಕೊಡ್ತಾರೆ. ಪ್ರತಿ ವರ್ಷ ಏನು ಮಾಡ್ತಾರೆ, ಇಲ್ಲಿ ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡ್ ತನಕನೂ ಆನ್ಲೈನ್ನೇ ಮಾಡ್ತಾರೆ. ಸೀಟ್ ಉಳಿದ್ರೆ ಅದಕ್ಕೆ ಡಿಕೆಟಗರೈಸೇಷನ್ ರೌಂಡು, ಮಾಪಪ್ ರೌಂಡು ಅಂತ ಹೇಳಿ ಮಾಡಿಕೊಂಡು ಬೆಂಗಳೂರಿಗೆ ಕರೀತಾರೆ. ಆವಾಗ ನೀವು ಈ ಒಂದು ಇಂಟಿಮೇಷನ್ ಲೆಟ್ರನ್ನು ಡೌನ್ಲೋಡ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಅಲ್ಲಿ ತನಕ ಇದು ಡೌನ್ಲೋಡ್ ಆಗೋದಿಲ್ಲ. ಈ ಇಂಟಿಮೇಷನ್ ಲೆಟ್ರ್ ಇದೆಯಲ್ಲ, ಇದು ಯೂಸ್ ಇವಾಗ ಸದ್ಯಕ್ಕೆ ಇದಕ್ಕೆ ಉಪಯೋಗ ಇಲ್ಲ. ಅದಕ್ಕೆ ಟ್ರೈ ಮಾಡಲಿಕ್ಕೂ ಕೂಡ ಹೋಗಬೇಡಿ, ಇದು ಡೌನ್ಲೋಡ್ ಕೂಡ ಆಗೋದಿಲ್ಲ.